ಎಂದರೆ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಅಥವಾ ಸಂವೇದನೆಗಳ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಹೊಂದಿರುತ್ತಾರೆ. ಅವರಿಗೆ ವಿಶೇಷ ಕಾರ್ಯಗಳನ್ನು ಮಾಡುವಲ್ಲಿ ಹೆಚ್ಚಿನ ಸಹಾಯವನ್ನು ಬಯಸುವವರಿಗೆ ವಿಕಲಚೇತನರು, ಅಂಗವಿಕಲರು, ದಿವ್ಯಾಂಗರು ಎಂದು ಕರೆಯುತ್ತಾರೆ. ಅವರು ಹೀಗಾಗಲು ಕಾರಣವೆಂದರೆ ಜನ್ಮಜಾತ ಸಮಸ್ಯೆ, ಅಪಘಾತದಿಂದಾದ ಗಾಯಗಳು, ಕಾಯಿಲೆಗಳು, ಪೌಷ್ಟಿಕಾಂಶದ ಕೊರತೆಯಿಂದ ಅವರು ಅಂಗವಿಕಲರಾಗಿರುತ್ತಾರೆ. ಅವರು ಸಮಾಜದಲ್ಲಿ ಎದುರಿಸುತ್ತಿರುವ ಸವಾಲುಗಳೆಂದರೆ ಶಿಕ್ಷಣದಲ್ಲಿ ತೊಂದರೆ, ಸಮಾಜದಲ್ಲಿ ಇತರೆ ಪ್ರದೇಶಗಳಲ್ಲಿ ಪ್ರವೇಶದ ತೊಂದರೆ ಮತ್ತು ಇನ್ನೂ ಮುಂತಾದ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಹಾಗೆಯೇ ಅವರಿಗೆ ಸಮಾಜದಲ್ಲಿರುವ ಹಕ್ಕುಗಳೆಂದರೆ ಸಮಾನ ಶಿಕ್ಷಣ ಪಡೆಯುವ ಹಕ್ಕು, ಉದ್ಯೋಗದ ಹಕ್ಕು, ಗೌರವಯುತ ಜೀವನ ನಡೆಸುವ ಹಕ್ಕು ಹಾಗೂ ಸಾಮಾಜಿಕ ಸೌಲಭ್ಯಗಳನ್ನು ಅನುಭವಿಸುವ ಹಕ್ಕುಗಳನ್ನು ಹೊಂದಿದ್ದಾರೆ. ವಿಶೇಷ ಅಗತ್ಯವುಳ್ಳವರು ಸಮಾಜದ ಅವಿಭಾಜ್ಯ ಅಂಗವಾಗಿದ್ದಾರೆ. ಅವರಿಗೆ ಸಮಾನವಾಗಿ ಪ್ರೋತ್ಸಾಹ ನೀಡುವುದು, ಉತ್ತಮ ಶಿಕ್ಷಣ ನೀಡುವುದರಿಂದ ಅವರು ಸಮಾಜದ ಅಭಿವೃದ್ಧಿಗೆ ಉತ್ತಮ ಕೊಡುಗೆ ನೀಡಬಹುದು ಎಂದು ಹೇಳಬಹುದು. ಇನ್ನು ಸಮಾಜದಲ್ಲಿನ ಜನರು ಅವರನ್ನು ಪ್ರೀತಿಯಿಂದ ಕಾಣುವುದು ಮತ್ತು ಗೌರವಯುತವಾಗಿ ಕಾಣುವುದರಿಂದ ಅವರು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸೇರುವಂತೆ ಪ್ರೋತ್ಸಾಹ ನೀಡುವುದು, ಅವರಿಗೆ ಧೈರ್ಯ ತುಂಬುವುದು, ಅವರಿಗೆ ನೆರವು ನೀಡುವುದರಿಂದ ಅವರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯುತ್ತಾರೆ. ಹಾಗೆಯೇ ಸಮಾಜದಲ್ಲಿನ ಜನರು ಅವರನ್ನು ಕೀಳಾಗಿ ಮಾತನಾಡಿಸುವುದು, ಅಸಹ್ಯವಾಗಿ ಮಾತನಾಡಿಸುವುದು, ಹಾಸ್ಯ ಮಾಡುವುದಾಗಲಿ, ಅವರನ್ನು ಅಸಹ್ಯ ಪದಗಳಿಂದ ಕರೆಯುವುದಾಗಲಿ ಮಾಡಬಾರದು. ಆ ರೀತಿ ಅವಮಾನ ಮಾಡಿದವರಿಗೆ ಕಾನೂನುಬದ್ಧ ಶಿಕ್ಷೆ ಒದಗಿಸಲಾಗುತ್ತದೆ ಮತ್ತು ಇತರೆ ಶಿಕ್ಷೆಗಳನ್ನು ನೀಡಲಾಗುತ್ತದೆ. ಆದ್ದರಿಂದ ಸಮಾಜದಲ್ಲಿನ ಜನರು ಅವರನ್ನು ಗೌರವವಾಗಿ ಕಾಣಬೇಕು, ಕೈಲಾದಷ್ಟು ಸಹಾಯ ಮಾಡಿ ನೆರವು ನೀಡಬೇಕು. ಹಾಗೆಯೇ ಸರ್ಕಾರವು ಅವರಿಗೆ ಸೌಲಭ್ಯಗಳನ್ನು ಒದಗಿಸುತ್ತದೆ. ಅವುಗಳೆಂದರೆ ಉತ್ತಮ ಶಿಕ್ಷಣ ಸೌಲಭ್ಯ, ಉದ್ಯೋಗದಲ್ಲಿ ಅವಕಾಶದ ಸೌಲಭ್ಯ, ಹಾಗೆಯೇ ವಿದ್ಯಾರ್ಥಿ ವೇತನ ಮತ್ತು ಆರ್ಥಿಕ ನೆರವು, ಅಂಗವಿಕಲ ಪಿಂಚಣಿ ಮತ್ತು ಶೈಕ್ಷಣಿಕ ನೆರವು ಹಾಗೂ ಸಹಾಯಕ ಸಾಧನಗಳನ್ನು ವಿತರಣೆ ಮಾಡುವುದು ಸರ್ಕಾರ ಇವರಿಗೆ ನೀಡುವ ಸೌಲಭ್ಯಗಳಾಗಿವೆ. ಹಾಗೂ ಸಮಾಜದಲ್ಲಿನ ಜನರು ಅಂಗವಿಕಲರಿಗೆ ಅಸಹ್ಯ ಪದಗಳನ್ನು ಬಳಸಿ ಕರೆಯದೆ ಅವರನ್ನು ವಿಕಲಚೇತನರು, ದಿವ್ಯಾಂಗರು ಎಂದು ಗೌರವಯುತ ಪದಗಳನ್ನು ಬಳಸಿ ಕರೆಯುವುದರಿಂದ ಅವರ ವ್ಯಕ್ತಿತ್ವ ಮತ್ತು ಅವರ ಹಕ್ಕುಗಳಿಗೆ ಗೌರವ ನೀಡಿದಂತಾಗುತ್ತದೆ ಎಂದು ಹೇಳುತ್ತಾ ನನ್ನ ಚಿಕ್ಕ ಮಾತುಗಳನ್ನು ಮುಗಿಸುತ್ತೇನೆ.